ಸತೀಶ್ ಅವರು, ಇನ್ನೊಂದು ಪ್ರಶ್ನೆ ಇದೆ ನಂದು. ಈಗ ನೋಡಿ, ಈಗ ನಾವು ಈ ಆದಾಯ ತೆರಿಗೆ ವಿಚಾರದಲ್ಲಿ ಪ್ರತಿ ವರ್ಷ ಒಬ್ಬ ಸ್ಯಾಲ್ರಿಡ್ ಮ್ಯಾನ್ ಅದಕ್ಕೆ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತಾನೆ. ಯಾರಾದ್ರೂ ನನಗೆ ಸ್ಲ್ಯಾಬಲ್ಲಿ ಸ್ವಲ್ಪ ವಿನಾಯಿತಿ ಸಿಗಬಹುದೇನೋ, ಒಂಚೂರು ಉಳಿಬಹುದೇನೋ, ಒಂದು 50,000 ಉಳಿಯಿತು, 10,000 ಉಳಿಯಿತು ಅಂತೇಳಿ. ಮೊದಲಿಗೆ ನೀವು ಈ ಬಾರಿಯ ಈ ಇನ್ಕಮ್ ಟ್ಯಾಕ್ಸು ಸ್ಲ್ಯಾಬ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಈಗ ಒಂದು 5 ಲಕ್ಷ ಸಂಪಾದನೆ ಮಾಡುವಂಥವನು, ವರ್ಷಕ್ಕೆ 10 ಲಕ್ಷ ಸಂಪಾದನೆ ಮಾಡುವಂಥವನು, 15 ಲಕ್ಷ ಸಂಪಾದನೆ ಮಾಡುವಂಥವನು, ಅವನು ಯಾವ ರೀತಿಯ ಸ್ವಲ್ಪ ಉಳಿತಾಯ ಮಾಡಬಹುದು ಈ ಬಾರಿಯ ಬಜೆಟ್ ಪ್ರಕಾರ ಅಂತ? ಸರ್, ಈ ವರ್ಷದ ಬಜೆಟ್ ಅಲ್ಲಿ ಬರೀ ಸ್ಯಾಲರಿಡ್ ಕ್ಲಾಸ್ ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಮ್ಮ ನಿರೀಕ್ಷೆ ಇದ್ದಿದ್ದು ಎಲ್ಲರಿಗೂ ಬೇಕು ಅಂತ. ಬರೀ ಸ್ಯಾಲರಿಡ್ ಪರ್ಸನ್ ಅವ್ರು ಮಾತ್ರ ಟ್ಯಾಕ್ಸ್ ಕಟ್ಟಲ್ಲ, ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ. ಕಾರಣ ಅಂದ್ರೆ ಇಂಡಿವಿಜುವಲ್ಸ್, ಈಗ ನಾವು ಸಣ್ಣ ಬಿಸ್ನೆಸ್ ಕೈಗಾರಿಕೆ ಮಾಡ್ತೀವಿ, ಅವರು ಕೂಡ ಬಿಸ್ನೆಸ್ ಮಾಡ್ತಾರೆ, ಅವರು ಕೂಡ ಇಂಡಿವಿಜುವಲ್ ಸ್ಲ್ಯಾಬ್ ರೇಟ್ ಬರ್ತಾರೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿರುವಂತದ್ದು ಏನಂದ್ರೆ, ಸ್ಯಾಲರಿಡ್ ಕ್ಲಾಸ್ ಅಲ್ಲಿ ಡಿಡಕ್ಷನ್ ಅನ್ನೋದು 50,000 ಇತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಅದನ್ನ 75,000ಕ್ಕೆ ಇನ್ಕ್ರೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾದ ನೋಡೋದಾದ್ರೆ, 0 to 3 lakhs ಅಂದ್ರೆ 3 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ. 3 ಲಕ್ಷದಿಂದ 7 ಲಕ್ಷ ಅಂದ್ರೆ 1 ಲಕ್ಷ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 5%, 7ರಿಂದ 10%, 10ರಿಂದ 12 ಲಕ್ಷದವರೆಗೂ 15%, 15ರ ಮೇಲೆ 30%. ಅಂದ್ರೆ ಟೋಟಲ್ ಆಗಿ ನಾವು ಹೇಳೋದಾದ್ರೆ ಈ 17,500 ರೂಪಾಯಿ ನಮಗೆ ಸೇವಿಂಗ್ಸ್ ಆಗುತ್ತೆ ಅಂತ ಬಂದಿದೆ. ನನ್ನ ಪ್ರಶ್ನೆ ಅಂದ್ರೆ ನನಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ನಮಗೆ ಸೆಕ್ಷನ್ 87A ರಿಬೇಟ್ ಅನ್ನೋದು ಒಂದಿತ್ತು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ. ಆ ಸೆಕ್ಷನ್ ನ ಇನ್ನೂ ಉಳಿಸ್ಕೊಂಡಿದಾರ ತೆಗ್ದಿದಾರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅದು ತೆಗೆದಾಗ ಏನಾಗತ್ತೆ, ಮತ್ತೆ ಅದರಲ್ಲಿ ಟ್ಯಾಕ್ಸ್ ಬರ್ತಾ ಇತ್ತು. ಓಲ್ಡ್ ರೆಜಿಮ್ ಅಥವಾ ನ್ಯೂ ರೆಜಿಮ್ ಅಲ್ಲಿ ನಮ್ಗೆ 12,500ವರೆಗೂ ಟ್ಯಾಕ್ಸ್ ಏನು ಉಳಿತಾ ಇತ್ತು ಅದು ಹೋಗ್ಬಿಡುತ್ತೆ. ಸೊ ಅದು ಹೋದಾಗ ನಮಗೆ ಇದು ನಿಜವಾಗ್ಲೂ ಬೆನಿಫಿಷಿಯಲ್ ಆಗತ್ತಾ, ಅಥವಾ ಉಳಿಸ್ಕೊಂಡಿದ್ರೆ ಬೆನಿಫಿಷಿಯಲ್ ಆಗ್ಬೋದು, ಉಳಿಸ್ಕೊಂಡಿಲ್ಲ ಅನ್ನೋದಾದ್ರೆ ನಮಗ್ ಮತ್ತೆ ಟ್ಯಾಕ್ಸೇಷನ್ ಆಗತ್ತೆ. ಒಂದು ಪ್ರಶ್ನೆ ಬರೀ ಸ್ಯಾಲರಿಡ್ ಕ್ಲಾಸಿಗಾದ್ರೆ. ನಾರ್ಮಲ್ ಆಗಿರುವಂತ ಬಿಸ್ನೆಸ್ ಪೀಪಲ್ ಆದ್ರೆ ಸ್ಯಾಲರಿಡ್ ಅಲ್ಲದೆ ಬೇರೆಯವರು ಟ್ಯಾಕ್ಸ್ ಕಟ್ತಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಬಂದಿಲ್ಲ. ಮತ್ತಲ್ಲಿ ಬರೀ ನ್ಯೂ ರಿಜಿಮ್ ಓಲ್ಡ್ ರಿಜಿಮ್ ಅಂತ ಹೇಳ್ತಾರೆ. ನ್ಯೂ ರಿಜಿಮ್ ಇವಾಗ ಡಿಫಾಲ್ಟ್ ರಿಜಿಮ್ ಇರೋದೇ ನಮಗೆ ನ್ಯೂ ರಿಜಿಮ್ ಟ್ಯಾಕ್ಸೇಷನ್. ನನಗೆ ಟ್ಯಾಕ್ಸ್ ಹಾಕ್ತಿರೋದೇ ನ್ಯೂ ರಿಜಿಮ್ ಅಲ್ಲಿ ಆಗ್ತಿರುತ್ತೆ. ನನಗೆ ಬೇಡ ಅನ್ನೋದಾದ್ರೆ ನಾನು ಒಂದು ಫಾರ್ಮ್ 10IE ಅಂತ ಹೇಳಿ ಫೈಲ್ ಮಾಡಿ ವಾಪಸ್ ಬಂದು ಓಲ್ಡ್ ರಿಜಿಮಿಗೆ ಬರ್ತೀನಿ. ಆದ್ರೆ ನನಗೆ ಯಾವ್ದು ಕಂಪ್ಯಾರಿಸನ್ ಮಾಡ್ಕೋಬೇಕು. ಈಗ ಫಸ್ಟ್ ಏನಿಗೆ ಅಂದ್ರೆ ತುಂಬಾ ವೇಗ ಅನ್ಸುತ್ತೆ ನನಗೆ. ಒಂದೇ ಸತಿ ಯಾರಾದ್ರೂ ಬಂದು ನನಗೆ ನ್ಯೂ ರಿಜಿಮ್ ಒಳ್ಳೇದಾ ಓಲ್ಡ್ ರಿಜಿಮ್ ಒಳ್ಳೇದಾ ಅಂತ ಕೇಳೋದಾದ್ರೆ ನಾನು ಎರಡಕ್ಕೂ ಆನ್ಸರ್ ಕೊಡಕ್ಕಾಗಲ್ಲ. ಕಾರಣ ಎರಡು ಅವರ ಇನ್ಕಮ್ ಗಳ ಮೇಲೆ ಡಿಸೈಡ್ ಮಾಡ್ಬೇಕಾಗತ್ತೆ. ಅವ್ರು ಯಾವ್ದಾವ್ದು ರೀತಿ ಲೋನ್ಸ್ ಇರುತ್ತಾ ಅಥವಾ ಮನೆ ಕಟ್ಟಿರ್ತಾರ, ಮನೆ ಲೋನ್ಸ್ ಗಳು ಯಾವ್ದ್ರಲ್ಲಿ ಬರುತ್ತೆ. ಯಾಕಂದ್ರೆ ನ್ಯೂ ರಿಜಿಮ್ ಅಲ್ಲಿ ಏನ್ ಹೇಳುತ್ತೆ, ಯಾವುದೇ ರೀತಿಯಾದಂತ ಡಿಡಕ್ಷನ್ಸ್ ಕೊಡಲ್ಲ ನಾನು ಅಂತ ಹೇಳ್ಬಿಡುತ್ತೆ. ಆದ್ರೆ ಓಲ್ಡ್ ರಿಜಿಮಿಗೆ ಹೋದಾಗ ಏನಾಗುತ್ತೆ, ಓಲ್ಡ್ ರಿಜಿಮ್ ಅಲ್ಲಿ ನನಗೆ ಡಿಡಕ್ಷನ್ಸ್ ಇರುತ್ತೆ, ಅದು ನನಗೆ ಬೆನಿಫಿಟ್ ಆಗಿಲ್ವಾ ಅದನ್ನ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಬಿಸ್ನೆಸ್ ಇದ್ದವರು ಕೂಡ ಎರಡನ್ನು ಕಂಪ್ಯಾರಿಸನ್ ಮಾಡ್ಬೇಕಾಗತ್ತೆ. ಬಟ್ ಸ್ಯಾಲರಿಡ್ ಕ್ಲಾಸ್ಗೆ ನೀವು ಹೇಳಿದಂಗೆ ಕಂಪ್ಯಾರಿಟಿವ್ಲಿ ಹೌದು ಸ್ವಲ್ಪ ಬೆನಿಫಿಟ್ ಅಂತೂ ಆಗ್ತಾ ಇದೆ ನ್ಯೂ ರಿಜಿಮ್ ಇಂದ.